ಹಾಯ್, ವೆಲ್ಕಮ್ ಟು ಸುದ್ದಿ ಸೌರಭ. ನಾವಿವತ್ತು 5ನೇ ತರಗತಿಯ ಮಕ್ಕಳು ಕಂಡಕ್ಟ್ ಮಾಡಬಹುದಾದಂತಹ ಕೆಲವು ಪರೀಕ್ಷೆಗಳ ಬಗ್ಗೆ ಮಾಹಿತಿ ಪಡೆಯೋಣ. ಆ ಎಕ್ಸಾಮ್ಗಳು ಯಾವ್ಯಾವುದಪ್ಪ ಅಂತಂದರೆ ನವೋದಯ, ಮೊರಾರ್ಜಿ, ಸೈನಿಕ, ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಆದರ್ಶ ಸ್ಕೂಲ್ ಪರೀಕ್ಷೆಗಳು ಹಾಗೂ ಇನ್ನೂ ಹಲವು ಎಕ್ಸಾಮ್ಗಳಿವೆ. ಅವೆಲ್ಲವನ್ನು ನಾವು ಬರೀಬೇಕು ಅಂದರೆ ಮಕ್ಕಳು ಕೆಲವು ತಯಾರಿಗಳನ್ನು ಮಾಡ್ಕೋಬೇಕು. ಅದೇನಪ್ಪ ಅಂದರೆ ಮೊದಲನೇದಾಗಿ ಮಕ್ಕಳಿಗೆ ನಂಬರ್ಸ್ ಬಗ್ಗೆ ಚೆನ್ನಾಗಿ ಗೊತ್ತಿರಬೇಕು. ಅದು ಯಾವುದೇ ನಂಬರ್ಸ್ನ ಬರಿ ಅಂದಾಗಲೂ ಕೂಡ ಅವರು ಲೀಲಾಜಾಲವಾಗಿ ಬರೆಯೋ ಥರ ಇರಬೇಕು. ನಂಬರ್ಸಲ್ಲಿ ಕನ್ಫ್ಯೂಸ್ ಇರಬಾರ್ದು. ಆ ರೀತಿ ನಂಬರ್ಸ್ನ 10,000ವರೆಗೂ ಅವರು ಬರೆಯೋದನ್ನು ಅಭ್ಯಾಸ ಮಾಡಿರಬೇಕು. ಮಧ್ಯೆ ಎಲ್ಲೇ ಕೇಳಿದ್ರು, ಯಾವುದೇ ನಂಬರ್ಸ್ನ ಕೇಳಿದ್ರು ಬರೆಯೋ ರೀತಿ ಅವರು ರೆಡಿ ಇರಬೇಕು. ಹಾಗಾದಾಗ ಅವರು ಈ ಎಕ್ಸಾಮ್ಗಳನ್ನ ಕಂಡಕ್ಟ್ ಮಾಡೋಕ್ಕೆ ಸುಲಭವಾಗುತ್ತೆ. ಬರೀ ಈ ನಂಬರ್ಸ್ಗಳನ್ನಷ್ಟೇ ಅಲ್ಲ, ಇದ್ರ ಜೊತೆಗೆ ಟೇಬಲ್ಸ್ ಕೂಡ ನಾವು ಬರೆಯೋದನ್ನು ಕಲ್ತಿರಬೇಕು. ಟೇಬಲ್ಸ್ ತುಂಬ ಮುಖ್ಯವಾದಂತಹ ಒಂದು ಚಾಪ್ಟರ್ ಇದ್ದ ಹಾಗೆ. ಯಾವ ರೀತಿಯಪ್ಪ ಅಂತಂದರೆ ನಾವು ಗಣಿತ ಲೆಕ್ಕಗಳನ್ನು ಮಾಡಬೇಕು ಅಂದರೆ ಟೇಬಲ್ಸ್ ತುಂಬ ಮುಖ್ಯ. ಟೇಬಲ್ಸ್ನ ನಾವು 20ವರೆಗೆ ತುಂಬ ಚೆನ್ನಾಗಿ ಅಭ್ಯಾಸವನ್ನು ಮಾಡಿರಬೇಕು. ಅದು ಯಾವ ರೀತಿಯಪ್ಪ ಅಂದರೆ ದಿನ ಅಭ್ಯಾಸವನ್ನು ಬರೆದು ಅಭ್ಯಾಸವನ್ನು ಮಾಡಿರಬೇಕು. ನಾವು ಮಧ್ಯೆ ಯಾವುದೇ ಟೇಬಲ್ಸ್ನಲ್ಲಿ ಯಾವುದನ್ನೇ ಕೇಳಿದ್ರೂ ಹೇಳುವಂಥ ಆಗಿರಬೇಕು. ಹಾಗಾದಾಗ ಮಾತ್ರ ಅವರು ಇದು ಚೆನ್ನಾಗಿ ಟೇಬಲ್ಸ್ನ ಕಲ್ತಿದ್ದಾರೆ ಅಂತ. ಈಗ 9 9s ಅಂದರೆ 81 ಅಂತ ಹೇಳಬೇಕು. ಅದೇ ರೀತಿ 14 9s ಅಂತ ಹೇಳಿದ ತಕ್ಷಣ 126 ಅಂತ ಹೇಳೋ ಅಂತಹ ಸಾಮರ್ಥ್ಯ ಅವ್ರಿಗಿರಬೇಕು. ನಾವು ಯಾವಾಗಲೂ ಅಷ್ಟೇ ಪ್ರತಿಯೊಂದನ್ನು ಕಲಿತರೂ ಅದನ್ನು ನೀಟಾಗಿ ಅಭ್ಯಾಸ ಮಾಡಿದಾಗ ಮಾತ್ರ ಅದು ನಮಗೆ ಕರಗತ ಆಗುತ್ತೆ. ಇದಕ್ಕೆ ಕ್ಯಾಲ್ಸಿಯನ್ನು ಯಾವುದೇ ಕಾರಣಕ್ಕೂ ಯೂಸ್ ಮಾಡಬಾರ್ದು ಮಕ್ಕಳು. ಕ್ಯಾಲ್ಸಿ ಯೂಸ್ ಮಾಡೋದ್ರ ಬದಲು ನಮ್ಮಲ್ಲೇ ನಾವು ಕ್ಯಾಲ್ಕುಲೇಟರಾಗಿ ಬದಲಾಯಿಸ್ಕೋಬೇಕು. ನಾವೇ ಕ್ಯಾಲ್ಕುಲೇಟರಾಗಿ ಬದಲಾದಾಗ ಮಾತ್ರ ನಾವು ಎಕ್ಸಾಮ್ಗಳನ್ನು ಕಂಡಕ್ಟ್ ಮಾಡಿ ಉತ್ತಮ ಅಂಕಗಳನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ನೀವು ಕೂಡ ಅದೇ ರೀತಿ ರೆಡಿ ಆಗಬೇಕು. ಎಕ್ಸಾಮ್ನಲ್ಲಿ ಕ್ಯಾಲ್ಕುಲೇಟರ್ ಯೂಸ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಅದರಿಂದ ನೀವು ತುಂಬ ಚೆನ್ನಾಗಿ ಅಭ್ಯಾಸ ಮಾಡಿದ್ರೆ ನಿಮಗೆ ಖಂಡಿತ ಯಶಸ್ಸು ಸಿಗುತ್ತೆ. ನಮ್ಮ ಮುಂದಿನ ವಿಡಿಯೋದಲ್ಲಿ ಈ ಎಕ್ಸಾಮ್ಗಳಿಗೆ ಸಂಬಂಧಪಟ್ಟ ಹಾಗೆ ಸ್ಕ್ವೇರ್ ರೂಟ್ ಮತ್ತು ಕ್ಯೂಬ್ ರೂಟ್ಗಳ ಬಗ್ಗೆ ಮಾಹಿತಿಯನ್ನು ನೀಡಲಾಗುತ್ತೆ. ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.